ಬಂಡಿ ಎಂದರೆ ಸಾಕು ನೊಗ ಕಟ್ಟಿದ ಎತ್ತಿನ ಕೊರಳಿಗೆ ಗೆಜ್ಜೆ ಕಟ್ಟಿದ ಬಂಡಿಗಳೇ ಕಣ್ಮುಂದೆ ನಿಲ್ಲುವುದು. ಚಕ್ರ ಕಂಡು ಹಿಡಿದ ನಂತರ ಬಹು ಹಿಂದಿನಿಂದಲೂ ಎತ್ತಿನ ಬಂಡಿಯೇ ಪಟ್ಟಣ ಪ್ರದೇಶ ಹಳ್ಳಿಗಳ ನಾಡಿಯಾಗಿ ಪ್ರಯಾಣಕ್ಕೆ, ಸರಕು ಸಾಗಾಣಿಕೆಗೆ, ಮೇವು ತರಲು, ಬೆಳೆದ ಬೆಳೆ ತರಕಾರಿಗಳ ರವಾನೆಗೆ ಬೇಕಾದ ಬದುಕಿನ ಬಂಡಿಯಾಗಿತ್ತು. ಊರಿಂದ ಊರಿಗೆ ಹೋಗಲು, ಜಾತ್ರೆಗೆ ಹೋಗಲು ಸವಾರಿ ಬಂಡಿಯಾಗಿತ್ತು. ಮನೆಯವರೆಲ್ಲ ಸೇರಿ ತೋಟ, ಹೊಳೆ ಹತ್ತಿರ ಊಟಕ್ಕೆ ಹೋದಾಗ ಕರೆದೊಯ್ಯಲು ಎತ್ತಿನ ಬಂಡಿ ಜೊತೆಯಾಗುತ್ತಿತ್ತು. ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಕೃಷಿಕರ ನಿತ್ಯದ ಹೊಲ ಮನೆ ಓಡಾಟಕ್ಕೆ ಬಹುಮುಖ್ಯವಾಗಿ ಬೇಕಾಗಿತ್ತು. ಕೃಷಿ ಉಪಕರಣಗಳಲ್ಲಿ ಬಹುಮುಖ್ಯವಾಗಿ ಪ್ರತಿಯೊಬ್ಬರ ಮನೆಯಂಗಳ ಹಿತ್ತಲಲ್ಲಿ ಒಂದೆರಡು ಬಂಡಿಗಳು ಇದ್ದೇ ಇರುತ್ತಿದ್ದವು. ಹಿರಿಯರು ಹಿಂದೆಲ್ಲ ಒಂದು ಎತ್ತಿನಿಂದ ಬಂಡಿ ಕಟ್ಟಲು ಆಗದು ಎನ್ನುವಂತೆ ಒಂಟಿ ಎತ್ತು ಎತ್ತಲ್ಲ ಎನ್ನುವ ಒಳಾರ್ಥದ ನಾಣ್ಣುಡಿ ಬಳಸುತ್ತಿದ್ದರು. ಇದರರ್ಥ ಒಂದಕ್ಕಿಂತ ಜೊತೆಯಾಗಿದ್ದರೆ ಬಲ ಜಾಸ್ತಿ, ಯಾರು ಬೇರ್ಪಡಿಸಲಾಗದು, ಎರಡಿದ್ದರೆ ಭಾರ ಹಂಚಿಕೆಯಾಗುವುದು ಎನ್ನುವ ಸೂಕ್ಷ್ಮ ಅರ್ಥದಲ್ಲಿ 2-3 ಜೋಡಿ ಎತ್ತುಗಳು ಕೊಟ್ಟಿಗೆಯಲ್ಲಿ ಇದ್ದೇ ಇರುತ್ತಿದ್ದವು. ಆದರೀಗ ಭೂಮಿಯ ಕಡಿಮೆ ಹಿಡುವಳಿಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಎತ್ತುಗಳನ್ನು ಮತ್ತೆ ಖರೀದಿಸಲು ಎಲ್ಲರಿಗೂ ಸಾಧ್ಯವಿಲ್ಲ. ಹಾಗಾಗಿ ಬದಲಾದ ಕಾಲಮಾನದಲ್ಲಿ ಅನುಕೂಲವಾಗಿರುವ ಪರ್ಯಾಯ ವಾಹನದ ಜೊತೆ ಮನೆಯಲ್ಲಿ ಒಂದು ಎತ್ತಿನ ಬಂಡಿ ಇದ್ದರೆ ಅದೇ ಬಹುದೊಡ್ಡ ಬಳುವಳಿ. ಆದರೆ ಕೆಲವರ ಮನೆಯಲ್ಲಿ ಬಂಡಿಗಳಿದ್ದ ಕುರುಹುಗಳು ಇಲ್ಲ. ಈಗ ಬಂಡಿ ಓಡಾಟ ಕಡಿಮೆಯಾಗಿದೆ ಎನಿಸಿದರೂ ಹಲವು ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲಿ ಬಂಡಿ ಕಟ್ಟಿಕೊಂಡು ಹೊಲ ಗದ್ದೆಗೆ ಹೋಗುತ್ತಿದ್ದರು. ಮುಂಜಾನೆ ಮುತ್ಸಂಜೆ ಹೊತ್ತು ಹಳ್ಳಿಗಳಲ್ಲಿ ಎತ್ತಿನ ಬಂಡಿಗಳ ಓಡಾಟ ಸಾಮಾನ್ಯ ದೃಶ್ಯವೇ ಆಗಿತ್ತು. ಈಗ ಬಂಡಿ ಇದ್ದರೂ ಹೊಲದ ದಾರಿಯಲ್ಲಿ ಓಡಾಡಲು ಇದೇ ಸೂಕ್ತವಾದರೂ ವೇಗದ ಕಾಲಮಾನಕ್ಕೆ ತಕ್ಕಂತೆ ಕೆಲವು ಸಲ ಬಂಡಿ ಕಟ್ಟುವುದಿಲ್ಲ. ಆ ಜಾಗವನ್ನು ಟ್ರ್ಯಾಕ್ಟರ್ ಇನ್ನಿತರೆ ವಾಹನಗಳು ಆವರಿಸಿ ವೇಗದ ಜಗತ್ತಿನಲ್ಲಿ ಕೃಷಿಯ ಅನುಕೂಲತೆಗೆ ಅನಿವಾರ್ಯವಾಗುವುದನ್ನು ಅಲ್ಲಗಳೆಯುವಂತಿಲ್ಲ. ಈಗೀಗ ಬಂಡಿ ಸವಾರಿ ಕಡಿಮೆ ಎನ್ನಬಹುದು. ಸಾಂದರ್ಭಿಕವಾಗಿ ಕೆಲವು ಜಾತ್ರೆಯ ನಿಯಮದಂತೆ ಜಾತ್ರೆಗಳಲ್ಲಿ ಬಂಡಿ ಕಟ್ಟುವುದು ಬಿಟ್ಟರೆ ಎತ್ತಿನ ಬಂಡಿ ಸವಾರಿ ಅಪರೂಪವಾಗುತ್ತಿವೆ. ನಮ್ಮ ಭಾಗದಲ್ಲಿ ಕೊಟ್ಟೂರು ರಥೋತ್ಸವ, ಮೈಲಾರ ಕಾರ್ಣಿಕದ ಸಮಯ, ಕುರುವತ್ತಿ ನಂದಿಪುರದ ದೊಡ್ಡ ಬಸವೇಶ್ವರರ ತೇರಿನ ಸಮಯ, ತಮ್ರಹಳ್ಳಿಯ ಬಂಡೆ ರಂಗನಾಥನ ತೇರಿನ ಸಮಯ ಎತ್ತಿನ ಬಂಡಿಗಳ ಅಲಂಕಾರದ ಸ್ಪರ್ಧೆಯೇ ನಡೆಯುವುದು. ಅಲಂಕೃತಗೊಂಡು ಸಾಲಾಗಿ ಉತ್ಸಾಹದಿಂದ ತೇರಿಗೆ ಬರುವ ಎತ್ತಿನ ಬಂಡಿಗಳನ್ನು ನೋಡುವುದೇ ಚಂದ. ಇದಲ್ಲವೇ ನಮ್ಮ ಊರುಗಳ ಅಂದದ ಸಂಪ್ರದಾಯ ಎನಿಸುವುದು. ಎತ್ತಿನ ಬಂಡಿ ಕೇವಲ ವಸ್ತುಗಳ ಸಾಗಾಣಿಕೆ, ಪ್ರಯಾಣದ ದೃಷ್ಟಿಯಿಂದ ಮಾತ್ರ ನೋಡುವುದಲ್ಲ, ಅದು ಹಳ್ಳಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿಯೇ ಆಗಿದೆ. ಕಾರಣ ಅಮಾವಾಸ್ಯೆ, ಹಬ್ಬ ಹರಿದಿನಗಳು, ದೊಡ್ಡ ಹಬ್ಬಗಳಲ್ಲಿ, ಸೋಮವಾರಗಳಲ್ಲಿ ಬಸವಣ್ಣನ ವಾರವೆಂದೇ ಎತ್ತು ಬಂಡೆಗೆ ಪೂಜೆ ಮಾಡಿ ಅಂದು ಕೃಷಿ ಕೆಲಸದಿಂದ ವಿಶ್ರಾಂತಿ ನೀಡುವರು. ಎತ್ತುಗಳು ಕಲ್ಲು, ಹರಳು, ಮಣ್ಣಿನ ಹೆಂಟೆ, ಮುಳ್ಳು ತುಳಿದರೆ ಅಪಾಯವಾಗಬಾರದೆಂಬ ದೃಷ್ಟಿಯಿಂದ ವರ್ಷಕ್ಕೊಮ್ಮೆ ಸೇಫ್ಟಿ ಶೂಗಳಂತೆ ನಾಲು ಹಾಕಿಸುವರು. ಇದು ಮೂಕ ಪ್ರಾಣಿಗಳಿಗೆ ರೈತರು ನೀಡುವ ಕಾಳಜಿ. ಊರಿನ ತೇರು, ಸಂಕ್ರಾಂತಿ, ಕಾರ ಹುಣ್ಣಿಮೆ, ಬಸವ ಜಯಂತಿಗಳಲ್ಲಿ ಬಂಡಿ ಎತ್ತುಗಳನ್ನು ಅಲಂಕರಿಸಿ ಊರ ತುಂಬಾ ಮೆರೆಸುವರು. ಜಾನಪದರ ಹಬ್ಬಗಳೇ ಆದ ಇವು ಕೃಷಿಕರ ಆಯಾಸ ಮರೆಸಿ ನವಚೈತನ್ಯ ಒದಗಿಸುತ್ತವೆ. ಅದರಂತೆ ಹಲವರ ಬದುಕಿಗೆ ಎತ್ತಿನ ಬಂಡಿ ಆಧಾರವಾಗಿತ್ತು ಎಂಬುದನ್ನು ಅಲ್ಲಗಳೆಯಲಾಗದು. ಕಾರಣ ಮೊದಲು ಎತ್ತಿನ ಬಂಡಿ ಸಂಪೂರ್ಣವಾಗಿ ಮರದಿಂದಲೇ ಮಾಡುತ್ತಿದ್ದರು. ಅದನ್ನು ಪ್ರಮಾಣಬದ್ಧವಾಗಿ ಬಡಗಿತನದವರು ತಯಾರಿಸಬೇಕಿತ್ತು. ಜೊತೆಗೆ ಕಬ್ಬಿಣದ ಕೀಲು, 2 ಗಾಲಿಗಳನ್ನು ಜೋಡಿಸುವ ಬಂಡಿ ಹಚ್ಚು, ಚಕ್ರಕ್ಕೆ ಹಾಕುತ್ತಿದ್ದ ಕಬ್ಬಿಣ ಬಂಡಿಹಳಿ ಕಮ್ಮಾರಿಕೆಯಿಂದ ತಯಾರಾಗುತ್ತಿತ್ತು. ಒಟ್ಟಾರೆ ದೃಷ್ಟಿಯಿಂದ ನೋಡಿದರೆ ಹಳ್ಳಿಯ ಕೃಷಿ ಬದುಕಿನೊಂದಿಗೆ ಉಳಿದ ಕುಲಕಸುಬುಗಳು ಜೊತೆ ಜೊತೆಯಾಗಿ ಸಾಗುತ್ತಿತ್ತು. ಈಗ ಬಿಡಿ, ಎತ್ತಿನ ಬಂಡಿಗಳನ್ನು ಕಾಣಲೇ ಸಾಧ್ಯವಿಲ್ಲ. ಬಂಡಿ ಎತ್ತರ ಕಡಿಮೆಯಾಗಿ ಆಕಾರ ಬದಲಾಗಿ ಬಂಡಿ ಗಾಲಿಗಳು ಬಸ್ ಗಾಲಿಗಳಂತೆ ಚಿಕ್ಕದಾಗಿ ಅಂತಹುದೇ ಗಾಳಿ ತುಂಬಿಸುವ ಚಕ್ರ ಬಂದು ಟೈರ್ ಬಂಡಿ ಎನ್ನಿಸಿದೆ. ರೈತರ ಜೇಬಿಗೂ ಭಾರ, ತನ್ನೊಡೆಯನಿಗೆ ಹೆಗಲಾದ ಎತ್ತಿಗಳಿಗೂ ಭಾರ ಎಂಬಂತಾಗಿದೆ. ಮೂಲ ಎತ್ತಿನ ಚಕ್ರಗಳು ಗಾಲಿ ಕಳಚಿ ಮೂಲೆಯಲ್ಲಿ ಓರೆಯಾಗಿ ನಿಂತಿವೆ. ಬಂಡಿಗಳ ಗಾಲಿಗಳು ಹೆರಿಟೇಜ್ ಸಿಟಿಗಳಲ್ಲಿ, ರೆಸಾರ್ಟ್ಗಳಲ್ಲಿ, ವಸ್ತು ಸಂಗ್ರಹಾಲಯಗಳಲ್ಲಿ ಅಲಂಕಾರಿಕ ವಸ್ತುಗಳಾಗಿವೆ. ಕಲಾತ್ಮಕ ಮನೆ ಕಟ್ಟಡಗಳ ಗೇಟ್ಗಳಾಗಿವೆ. ಆಂಟಿಕ್ ಪೀಸ್ ಗಳಾಗಿ ಹೊಸ ರೂಪ ಪಡೆದಿವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.